ನಮಸ್ತೆ ಕ್ಯಾಪ್ಟನ್ಸ್, ವೆಲ್ಕಮ್ ಟು ಬಿಟಿಎಂ ವರ್ಕ್ ಝೋನ್. ಬಿಟಿಎಂ ವರ್ಕ್ ಝೋನ್ ಅಲ್ಲಿ ಕೆಲಸ ಮಾಡಲು ನೀವು ಆಸಕ್ತಿ ಇದ್ದಲ್ಲಿ ನಿಮಗೆ 30ರಿಂದ 40% ವರೆಗೂ ಹೆಚ್ಚಿನ ಅರ್ನಿಂಗ್ ಸಿಗುತ್ತದೆ. ಹೆಚ್ಚಿನ ಅರ್ನಿಂಗ್ 30% ಹೇಗೆ ಸಿಗುತ್ತದೆ ಎಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. 30% ಹೆಚ್ಚು ಗಳಿಕೆಗಳನ್ನು ಹೇಗೆ ಗಳಿಸಬಹುದೆಂದು ನಾನು ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಮೊದಲನೇದಾಗಿ ಮಾರ್ನಿಂಗ್ ಸರ್ಜ್. ಮಾರ್ನಿಂಗ್ ಸರ್ಜ್ ಎಂದರೆ, ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮಗೆ ಕಾಣುತ್ತಿರುವ ಪಿಕ್ಚರ್ ನಲ್ಲಿ ರೆಡ್ ಹೈಲೈಟೆಡ್ ಆಗಿ ಏರಿಯಾಗಳನ್ನ ಹೈಲೈಟ್ ಮಾಡಿದೀವಿ. ಈ ಏರಿಯಾದಲ್ಲಿ ಪಕ್ಕದಲ್ಲಿ 1.2, 1.3, 1.4, 1.5 ಅಪ್ ಟು 1.9 ವರೆಗೂ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 1.2 ಇರೋ ಲೊಕೇಶನ್ ಅಲ್ಲಿ ನೀವು ಒಂದು ಆರ್ಡರ್ ಏನಾದ್ರು ಪಿಕ್ ಮಾಡಿದರೆ, ಆ ಆರ್ಡರ್ ನಲ್ಲಿ ನಿಮಗೆ ಟೋಟಲ್ ಅರ್ನಿಂಗ್ಸ್ ಬರಬೇಕಾಗಿರೋದು 100 ರೂಪಾಯಿ ಅಂದರೆ, ಇನ್ಸ್ಟೆಡ್ ಆಫ್ 100 ರೂಪಾಯಿ ಪ್ಲಸ್ 20% ಎಕ್ಸ್ಟ್ರಾ ಅರ್ನಿಂಗ್ಸ್ ಬರುತ್ತದೆ. ಸೊ ಇದನ್ನೇ ನಾವು ಮಾರ್ನಿಂಗ್ ಸರ್ಜ್ ಎಂದು ಕರೀತೇವೆ. ವೀಕ್ಲಿ ಫಿಕ್ಸ್ಡ್ ಇನ್ಸೆಂಟಿವ್ 1500 ರು. ವರ್ಕ್ ಝೋನ್ ಐ ಇನ್ಸೆಂಟಿವ್ 1500 ರೂಪೀಸ್ ವರೆಗೂ ನಿಮಗೆ ವೀಕ್ಲಿ ಇನ್ಸೆಂಟಿವ್ಸ್ ಇರುತ್ತದೆ. 1500 ರೂಪೀಸ್ ವೀಕ್ಲಿ ಇನ್ಸೆಂಟಿವ್ಸ್ ಅನ್ನು ಅರ್ನ್ ಮಾಡಿಕೊಳ್ಳಲು ನೀವು ಕೇವಲ 150 ರೈಡ್ ಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳಬೇಕು. ಇದಲ್ಲದೆ ನಿಮಗೆ ಡೈಲಿ ಇನ್ಸೆಂಟಿವ್ಸ್ ಅಪ್ ಟು ನಿಮಗೆ 15 ರು ವರೆಗೂ ಇರುತ್ತದೆ. ಟರ್ಮ್ಸ್ ಅಂಡ್ ಕಂಡೀಷನ್: ನೀವು ವರ್ಕ್ ಝೋನ್ ನಲ್ಲಿ 5 ದಿನಗಳ ಕಾಲ ರೈಡ್ ಮಾಡಿರಬೇಕು. ಹಾಗೆಯೇ ನೀವು 1500 ರೂಪೀಸ್ ಅನ್ನು ಅರ್ನ್ ಮಾಡಿಕೊಳ್ಳಲು ನೀವು 150 ಕಂಪಲ್ಸರಿ ಆಗಿ ರೈಡ್ ಕಂಪ್ಲೀಟ್ ಮಾಡಿರಬೇಕು. ಕಸ್ಟಮರ್ ಟಿಪ್ಸ್. ಕಸ್ಟಮರ್ ನಿಮಗೆ ಏನ್ ಮಾಡುತ್ತಾರೆ, ನಿಮಗೆ ಟಿಪ್ಸ್ ಕೂಡ ಆಡ್ ಮಾಡುತ್ತಾರೆ ಬೆಳಗಿನ ಸಮಯದಲ್ಲಿ. ಶಾರ್ಟ್ ಆರ್ಡರ್ಸ್. ವರ್ಕ್ ಝೋನ್ ಅಲ್ಲಿ ಕೆಲಸ ಮಾಡಿದರೆ ನಿಮಗೆ ಬರುವ ಆರ್ಡರ್ಸ್ ಗಳೆಲ್ಲ ನಿಮಗೆ ಶಾರ್ಟ್ ಆರ್ಡರ್ ಆಗಿರುತ್ತದೆ. ಇದರಿಂದ ನಿಮಗೆ ವೀಕ್ಲಿ ಇನ್ಸೆಂಟಿವ್ಸ್, ಡೈಲಿ ಇನ್ಸೆಂಟಿವ್ಸ್ ಹಾಗೂ ಬೋನಸ್ ಅನ್ನು ಅಚೀವ್ ಮಾಡಲು ನಿಮಗೆ ಈಸಿ ಆಗುತ್ತದೆ. ಪಾಯಿಂಟ್ ನಂಬರ್ 5, ನಿಯರ್ ಬೈ ಹೋಮ್ ಲೊಕೇಶನ್ ಆರ್ಡರ್ಸ್. ನಿಮ್ಮ ಮನೆಯ ಹತ್ತಿರ ಇರುವಂತ ವರ್ಕ್ ಝೋನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳುತ್ತೀರಾ. ಆಕ್ಟಿವೇಟ್ ಮಾಡಿದರೆ ನೀವು ಆ ವರ್ಕ್ ಝೋನ್ ನಲ್ಲಿ ಕೆಲಸ ಮಾಡುತ್ತೀರಾ. ಆ ವರ್ಕ್ ಝೋನ್ ಬಿಟ್ಟು ಆಚೆಯ ಆರ್ಡರ್ ಗಳನ್ನು ಸಿಗುವುದಿಲ್ಲ ವರ್ಕ್ ಝೋನ್ ಟೈಮಿಂಗ್ಸ್ ನಲ್ಲಿ. ಇದರಿಂದ ನಿಮಗೆ ಭಯ ಬೇಡ, ನೀವೆಲ್ಲೂ ಹೋಗುವುದಿಲ್ಲ, ನಿಮ್ಮ ಮನೆಯ ಪಕ್ಕದಲ್ಲಿ ಇರುವ ಝೋನ್ ನಲ್ಲಿ ಕೆಲಸ ಮಾಡುತ್ತೀರಾ. ಪಾಯಿಂಟ್ ನಂಬರ್ 6, ಹೈ ಡಿಮ್ಯಾಂಡ್, ಹೆಚ್ಚು ಬೇಡಿಕೆ. ನಿಮಗೆ ಹೈ ಡಿಮ್ಯಾಂಡ್ ಇರುವುದರಿಂದ ನೀವು ಹೆಚ್ಚಿನ ಹೊತ್ತು ಕಾಯುವಂತ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಡಿಮ್ಯಾಂಡ್ ಇರುವುದರಿಂದ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಗಳು ಬರುತ್ತಿರುತ್ತದೆ. ಈಗ ನಾನು ಬಿಟಿಎಂ ವರ್ಕ್ ಝೋನಿನ ಮ್ಯಾಪ್ ಬಗ್ಗೆ ಹೇಳಿಕೊಡುತ್ತೇನೆ. ನೋಡಿ, ನೀವು ಕಾಣುತ್ತಿರುವಂತ ರೆಡ್ ಹೈಲೈಟೆಡ್ ಏರಿಯಾ ಒಂದು ಬಿಟಿಎಂ ವರ್ಕ್ ಝೋನಿನ ಮ್ಯಾಪ್. ಈ ಮ್ಯಾಪ್ ನಲ್ಲಿ ನಿಮಗೆ ಬಿಟಿಎಂ ಸೆಕೆಂಡ್ ಸ್ಟೇಜ್, ಜಯನಗರ್ 4th ಬ್ಲಾಕ್, ಜಯನಗರ್ ಮೆಟ್ರೋ ಸ್ಟೇಷನ್, ತಾವರೆಕೆರೆ, ತಿಲಕ್ ನಗರ್, ಜೆಪಿ ನಗರ್ ಇಷ್ಟು ಏರಿಯಾಗಳು ಕವರ್ ಆಗಿರುತ್ತದೆ. ಈಗ ನಾನು ಬಿಟಿಎಂ ವರ್ಕ್ ಝೋನ್ ಮ್ಯಾಪಿನ ಬೌಂಡ್ರಿ ಲೈನ್ ಹಾಟ್ಸ್ಪಾಟ್ ಅನ್ನು ತಿಳಿಸಿಕೊಡುತ್ತೇನೆ. ಈ ಬೌಂಡ್ರಿ ಲೈನ್ ಹಾಟ್ಸ್ಪಾಟ್ ನಿಂದ ನೀವು ಹೊರಗಡೆ ಹೋಗಬಾರದು. ಕ್ರೈಸ್ಟ್ ಕಾಲೇಜ್, ಗಡ ಸ್ವಾಗತ್ ಮಾಲ್, 4th ಬ್ಲಾಕ್ ಮೆಟ್ರೋ ಸ್ಟೇಷನ್, ಜೆಪಿ ನಗರ್ ಮೆಟ್ರೋ ಸ್ಟೇಷನ್, ಬ್ರಿಗೇಡ್ ಮಿಲಿಯಂ, ಅರ್ಕೆರೆ ಲೇಕ್ ಹಾಗೂ ಬೊಮ್ಮನಹಳ್ಳಿ ಸಿಗ್ನಲ್, ಈ ಹಾಟ್ಸ್ಪಾಟ್ ನಿಂದ ನೀವು ಆಚೆ ಕಡೆ ಹೋಗಬಾರದು. ಆಚೆ ಕಡೆ ಹೋಗಿದರೆ ನೀವು ಲಾಗಿನ್ ಆಗಿದ್ದೇ ಆಗಲಿ ನಿಮಗೆ ಯಾವುದೇ ಆರ್ಡರ್ ಗಳು ಬರುವುದಿಲ್ಲ. ಆಗ ನಿಮ್ಮ ಅರ್ನಿಂಗ್ಸ್ ಕೂಡ ಆಗುವುದಿಲ್ಲ. ಈಗ ನಾನು ಬಿಟಿಎಂ ವರ್ಕ್ ಝೋನಿನ ಸಮಯವನ್ನು ತಿಳಿಸಿಕೊಳ್ಳುತ್ತೇನೆ. ಬಿಟಿಎಂ ವರ್ಕ್ ಝೋನ್ ಸ್ಟಾರ್ಟ್ ಆಗುವುದು ಬಂದು ಮಾರ್ನಿಂಗ್ 7 AM ಹಾಗೂ ಬೆಳಗ್ಗೆ 11 ಗಂಟೆಯವರೆಗೆ ಇರುತ್ತದೆ. ಇದು ವಾರದ ಸೋಮವಾರದಿಂದ ಮತ್ತು ಶುಕ್ರವಾರದವರೆಗೆ ಆಕ್ಟಿವ್ ಆಗಿರುತ್ತದೆ. ಈ ದಿನಗಳಲ್ಲಿ ಮಾತ್ರ ಈ ಝೋನ್ ಅನ್ನು ಯೂಸ್ ಮಾಡಿಕೊಳ್ಳಬಹುದು. ನೀವು ಈ ಝೋನ್ ಅಲ್ಲಿ ಕೆಲಸ ಮಾಡಲು ಇಚ್ಛಿಸಿದ್ದರೆ ಕೆಳಗೆ ಕಾಣುವಂತ ನಂಬರ್ಗೆ ಕರೆ ಮಾಡಬೇಕು. ಕರೆ ಮಾಡಿದರ ನಂತರ ನಾವು ನಿಮಗೆ ಆಕ್ಟಿವೇಟ್ ಮಾಡಿಕೊಳ್ಳುತ್ತೇವೆ. ನಿಮಗೆ ವರ್ಕ್ ಝೋನ್ ಇಂದ ರಿಮೂವ್ ಆಗಲು ಇಚ್ಛಿಸಿದ್ದರೆ ಮೊದಲಿಗೆ ಆನ್ ಡ್ಯೂಟಿ ಬರಬೇಕಾಗುತ್ತದೆ. ಆಮೇಲೆ ನೋ ಮೋರ್ ಮೇಲೆ ಕ್ಲಿಕ್ ಮಾಡಿ, ಟಾಪ್ ವರ್ಕ್ ಝೋನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಆರ್ ಯು ಶೋರ್ ಅಂತ ಎಂದು ಕೇಳುತ್ತದೆ. ಅದರ ಮೇಲೆ ಎಸ್ ಎಂದು ಕ್ಲಿಕ್ ಮಾಡಿದರೆ ಈಗ ನೀವು ಝೋನ್ ಇಂದ ಆಚೆ ಬಂದಿದ್ದೀರಾ, ಅಂದರೆ ಝೋನ್ ಇಂದ ರಿಮೂವ್ ಆಗಿದೆ. ಧನ್ಯವಾದಗಳು ಕ್ಯಾಪ್ಟನ್ಸ್.